ಹುಡುಗರ, ನಿಮ್ಮ ಎದುರುಗಡೆ 2 ಪ್ರಶ್ನೆ ಇದೆ. ಪಾಸ್ ಮಾಡಿ ನೀವೇ ಉತ್ತರ ಕೊಡಿ. ಸೊ ಮೊದಲನೇ ಪ್ರಶ್ನೆ, ಇಮೇಜ್ ಫೌಂಡ್ ಬೈ ಮಿರರ್ ಇಸ್ ಒಬ್ಟೈನ್ಡ್ ಟು ಬಿ ವರ್ಚುವಲ್ ಅಂಡ್ ಲಾರ್ಜರ್ ದನ್ ದ ಆಬ್ಜೆಕ್ಟ್. ವೇರ್ ಶುಡ್ ಬಿ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್? ಸೊ ಇವಾಗ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಆಬ್ಜೆಕ್ಟ್, ಆಯ್ತಾ, ಇದು ನಿಮ್ಮ ಆಬ್ಜೆಕ್ಟ್. ಇದು ನಮಗೆ ಎನ್ಲಾರ್ಜ್ಡ್ ಅಂಡ್ ಎರೆಕ್ಟ್ ಇಮೇಜ್ ಬೇಕು. ಸೊ ದಿಸ್ ಯುವರ್ ಇಮೇಜ್. ಎಂತ ಮಿರರ್ ಉಪಯೋಗಿಸ್ಬೇಕು ನಾವಿಲ್ಲಿ? ಕಾನ್ಕೇವ್ ಅಲ್ವಾ? ಆಪ್ಷನ್ ನೋಡಂಗೂ ಇಲ್ಲ ನೀವು. ಇಲ್ಲಿಡಬೇಕು, ಬಿಟ್ವೀನ್ ಪೋಲ್ ಆ್ಯಂಡ್ ಫೋಕಸ್ ಅಲ್ವಾ? ಸೊ ಇದು ನಿಮ್ಮ ಉತ್ತರ. ಎಲ್ಲಿದೆ ಕಾನ್ಕೇವ್? ಇಲ್ಲಿದೆ ಕಾನ್ವೆಕ್ಸ್. ಇದು ಕಾನ್ವೆಕ್ಸ್ ಆ್ಯಂಡ್ ಕಾನ್ವೆಕ್ಸ್. ಸೊ ಇದರಲ್ಲಿ ಏನಿದೆ? ಕೀಪ್ ದ ಆಬ್ಜೆಕ್ಟ್ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ದ ಸೆಂಟರ್ ಆಫ್ ಕರ್ವೇಚರ್. ಇದರಲ್ಲಿ ಉತ್ತರನೇ ಇಲ್ಲ. ದಟ್ ವಾಸ್ ಅ ಟ್ರಿಕಿ ಪಾರ್ಟ್. ಸೊ ಉತ್ತರ ಬಂದು ಆಪ್ಷನ್ ಇ, ಕೀಪಿಂಗ್ ದ ಆಬ್ಜೆಕ್ಟ್ ಬಿಟ್ವೀನ್ ಫೋಕಸ್ ಆ್ಯಂಡ್ ಪೋಲ್ ಇನ್ ಫ್ರಂಟ್ ಆಫ್ ಅ ಕಾನ್ಕೇವ್ ಮಿರರ್. ಸರಿನಾ? ಮುಂದಿನ ಪ್ರಶ್ನೆ, ಅ ಪರ್ಸನ್ ವಾಂಟ್ಸ್ ಟು ಸಿ ಅ ಫುಲ್ ಇಮೇಜ್ ಆಫ್ ಅ ಬಿಗ್ ಟ್ರೀ ಇನ್ ಅ ಸ್ಮಾಲ್ ಮಿರರ್. ಸೊ ಸೈಜ್ ಡಸ್ ನಾಟ್ ಮ್ಯಾಟರ್. ಇಷ್ಟೇ ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ತೊಂದರೆ ಇಲ್ಲ. ಸೈಜ್ ಶುಡ್ ನಾಟ್ ಮ್ಯಾಟರ್. ವಿ ಆರ್ ಜಸ್ಟ್ ಲುಕಿಂಗ್ ಅಟ್ ಅ ಕಾನ್ವೆಕ್ಸ್ ಮಿರರ್, ಅಷ್ಟೇ, ಇನ್ನೇನಿಲ್ಲ. ಸೊ ಇದರಲ್ಲಿ ನಾವು ಎಷ್ಟೇ ದೊಡ್ಡದಾಗಿರೋಲ್ಲ, ಒಂದಷ್ಟು ದೊಡ್ಡದಾಗಿದ್ರೆ ಈ ಮಿರರ್ ಉಪಯೋಗಿಸ್ಕೊಂಡು ಆದಷ್ಟು ಪೂರ ನೋಡ್ಬೋದು. ಸರಿನಾ? ಇಂಥ ಪ್ರಶ್ನೆ ನೀವು ಬರ್ಕೊಳಕ್ ಹೋಗಬೇಡಿ. ಇವೆಲ್ಲ ಅಪ್ಲಿಕೇಶನ್ ಬೇಸ್ ಕ್ವಶನ್ಸ್. ಡೆಫಿನೇಷನ್ಸ್ ಬರ್ಕೊಳೋದು ನಾವು ಒಪ್ಕೊಂತೀನಿ. ಅಪ್ಲಿಕೇಶನ್ ಬೇಸ್ ಕ್ವಶನ್ಸು ನಿಮ್ಮಲ್ಲೇ ಕಾನ್ಫಿಡೆನ್ಸ್ ಬರಲಿ. ನಿಮಗೆ ಹಲವಾರು ಬರುತ್ತೆ ಪ್ರಶ್ನೆ, ನೀವು ಪ್ರತಿಯೊಂದನ್ನು ಬರ್ಕೊಳೋದಕ್ಕಾಗಲ್ಲ, ಬರೆಯೋದು ತಪ್ಪು. ದಟ್ಸ್ ವೇಸ್ಟ್ ಆಫ್ ಟೈಮ್. ನೋಟ್ಸ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ನೀವು ಏನು ಅರ್ಥ ಆಗ್ತಾ ಇದೆ ಅಂಥದ್ದು ಬರ್ಕೊಳ್ಳಿ. ನಿಮಗೆ ಆ ಕಾನ್ಸೆಪ್ಟ್ ವಾಪಸ್ ಮನಸ್ಸಲ್ಲಿ ಬರೋದು ಅಂಥ ಕಾನ್ಸೆಪ್ಟ್ ಬರ್ಕೊಳ್ಳಿ ಹೊರತು, ಅಂಥ ಡೆಫಿನೇಷನ್ಸ್ ಐಡಿಯಾಸ್ ಬರ್ಕೊಳ್ಳಿ ಹೊರತು, ಆಯ್ತಾ? ಈ ರೀತಿಯಲ್ಲಿ ಎಲ್ಲ ಈ ಥರ ಒಂದು ಪ್ರಶ್ನೆನ ಬರ್ಕೊಂಡು ನಿಮ್ಮ ಬುಕ್ ತುಂಬಕ್ಕೆ ಹೋಗಬೇಡಿ, ಉಪಯೋಗ ಬರಲ್ಲ. ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ರೇಡಿಯೋಗ್ರಾಮ್ ಎಲ್ಲ ಆ ಥರ ಕಾನ್ಸೆಪ್ಷಲ್ ಆಗಿ ನಿಮ್ಗೆ ಏನು ಒಳ್ಳೇದಾಗುತ್ತೋ ಅಂಥದ್ದನ್ನ ರಿವೈಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹೊರತು ಎಲ್ಲ ಬರ್ಕೊಳೋದು, ಕ್ವಶನ್ ಆನ್ಸರ್ಸ್ ಬರ್ಕೊಳೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ? ಅಟ್ಲೀಸ್ಟ್ ನಾನು ಕೊಡೋಂಥ ಸಣ್ಣ ಪುಟ್ಟ ಪ್ರಶ್ನೆ ಎಲ್ಲ ಬರ್ಕೊಳಕ್ಕೆ ಹೋಗ್ಬೇಡಿ. ಯಾವುದು ಬರ್ಕೊಬೇಕು ನಾನು ಹೇಳ್ತೀನಿ. ಈ ಪ್ರಶ್ನೆ ಬೇಡ, ಇವೆರಡು ಪ್ರಶ್ನೆ ಬೇಡವೇ ಬೇಡ, ಆಯಿತಾ? ಸೊ ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ, ತೊಂದರೆ ಇಲ್ಲ. ನೀವು ಎಕ್ಸಾಮಲ್ಲಿ ಉತ್ತರ ಬರೆಯೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಸರಿಯಾಗಿ ತೊಂದರೆ ಇಲ್ಲ. ನಿಮ್ಮ ಕಾನ್ಫಿಡೆನ್ಸ್, ನನಗೆ ಉತ್ತರ ಗೊತ್ತಿತ್ತು, ನಾನು ಬರೆಯೋದಕ್ಕಾಗಿಲ್ಲ ಅಂತ ಹೇಳಿ ಆ ಥರ ರೀಸನ್ ಇತ್ತು ಅಂತ ಹೇಳಿದ್ರೆ ದಟ್ಸ್ ಓಕೆ, ಆಯಿತಾ? ಎಕ್ಸ್ಪ್ರೆಸಿಂಗ್ ಟೇಕ್ಸ್ ಟೈಮ್. ಯಾಕಂದರೆ ಬೇರೆ ಭಾಷೆಲಿ ನಾವು ಬರೀಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ, ಆಯಿತಾ? ಸೊ ಹಾಗಾಗಿ ಈ ಸಣ್ಣ ಪುಟ್ಟ ಹಿಂಡ್ರೆನ್ಸ್, ತೊಂದರೆಗಳು ಏನೂ ತೊಂದರೆ ಇಲ್ಲ. ಕಾನ್ಸೆಪ್ಟ್ ಎಲ್ಲ ನೀವು ಕಲ್ತ್ಕೊಂಡ್ರೆ ಕಾನ್ಫಿಡೆನ್ಸ್ ಗೇನ್ ಮಾಡ್ಕೊಳ್ಳಿ ಹೊರತು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಒಂದೊಂದೇ ಪ್ರಶ್ನೆ ಎಲ್ಲ ಬರೆಯೋಕ್ಕೆ ಹೋಗ್ಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಮುಂದಿನ ಪ್ರಶ್ನೆಗೆ ಹೋಗ್ಬಿಡಿ, ಆಯಿತಾ? ಸೊ ಇದು ಸಾಕಿದು, ಇದು ಅರ್ಥ ಆಯ್ತಲ್ವಾ? ಪ್ರಶ್ನೆ ಉತ್ತರ. ಮುಂದಿನ ಪ್ರಶ್ನೆ ಹೋಗಿ.